ರಾಮ ಮಂದಿರದ ಕ್ರೆಡಿಟ್ ಬಿಜೆಪಿಗೆ ಸೇರುತ್ತೆ. ಮೈಸೂರಿನಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್.ಕೆ. ಅಡ್ವಾಣಿಯವರ ಕಾಲದಲ್ಲಿ ರಾಜಕಾರಣ ಇರಲಿಲ್ಲ. ರಾಮ ರಥಯಾತ್ರೆ ಆರಂಭಿಸಿದಾಗ ರಾಜಕಾರಣ ಇರಲಿಲ್ಲ. ಶ್ರೀರಾಮನಿಗೆ ನೆಲೆ ಕಲ್ಪಿಸುವುದಷ್ಟೇ ಉದ್ದೇಶ ಆಗಿತ್ತು. ರಾಜೀವ್ ಗಾಂಧಿಯವರೇ ಮಂದಿರ ಕಟ್ಟಿಸಬಹುದಾಗಿತ್ತಲ್ವಾ? ಕೇವಲ ಯಾಕೆ ಗೇಟ್ ಮಾತ್ರ ಓಪನ್ ಮಾಡಿದ್ರು? ಯಾಕೆ ಪೂಜೆಗೆ ಮಾತ್ರ ಅವಕಾಶ ಕೊಟ್ಟರು? ಮಂದಿರವನ್ನೇ ಕಟ್ಟಿಸಬಹುದಾಗಿತ್ತು. ಕಾಂಗ್ರೆಸ್ಸಿಗರು ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ವಾದ ಮಾಡಿದ್ದವರು. ಕಾಂಗ್ರೆಸ್ ಸಹಕಾರ ಎಂದಿಗೂ ಸಿಗಲ್ಲ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಹಾಗಾಗಿ ಈ ಕ್ರೆಡಿಟ್ ಏನು ಸಂತರೂ ಕೂಡ ಬಿಜೆಪಿಗೆ ಸಲ್ಲಬೇಕು. ರಾಮ ಮಂದಿರದ ರಥಯಾತ್ರೆ ಮಾಡಿದಂಥವ್ರು ನಾವು, ಜೊತೆಗೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿದಂಥವರು ನಾವು. ಹಾಗಾಗಿ ಇದರ ಕ್ರೆಡಿಟ್ ಎಲ್ಲ ನಮಗೆ ಸೇರಬೇಕು ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. 1989ರಲ್ಲಿ ಆಡ್ವಾಣಿಯವರು ರಾಮ ರಥಯಾತ್ರೆಯನ್ನು ಕೈಗೊಂಡಾಗ ಯಾವ ರಾಜಕೀಯನೂ ಇರಲಿಲ್ಲ. ಅದು ರಾಮನಿಗೋಸ್ಕರ, ಮರ್ಯಾದಾ ಪುರುಷೋತ್ತಮ ರಾಮನಿಗೋಸ್ಕರ ಅವ ಜಾಗವನ್ನು ವಾಪಸ್ ಪಡೆದುಕೊಂಡು ಅಲ್ಲಿ ಒಂದು ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಉದ್ದೇಶವಾಗಿತ್ತು. 89ರಲ್ಲಿ ರಾಜೀವ್ ಗಾಂಧಿಯವರೇ ಈ ದೇಶದ ಪ್ರಧಾನಿಯಾಗಿದ್ದರು. ಅವರೇ ಆ ಕೆಲಸ ಮಾಡ್ಬೋದಿತ್ತಲ್ವ? ಅವತ್ತು ಬಾಗಿಲು ಹಾಕಿರುವಂಥ ದೇವಸ್ಥಾನದ ದ್ವಾರವನ್ನು ಓಪನ್ ಮಾಡೋದಕ್ಕೂ ಕೂಡ ಹೋರಾಟ ಮಾಡಬೇಕಾಗಿ ಬಂತು. ಮೋದಿಜಿಯವರು ಬಂದಾದ ನಂತರ ತೀರ್ಪನ್ನು ಕೊಟ್ಟಾದ ನಂತರ ದೇಶಾದ್ಯಂತ ಎಲ್ಲೂ ದಂಗೆ ಆಗದಾಗೆ ನೋಡ್ಕೊಳ್ತೀನಿ ಅಂತ ಹೇಳಿ ಭರವಸೆನ ಕೊಟ್ಟು ತೀರ್ಪು ಕೊಡುವ ಹಾಗೆ ಮಾಡಿ ಇವತ್ತು ಆ ರಾಮ ಮಂದಿರವನ್ನು ನಿರ್ಮಾಣವನ್ನು ಮಾಡ್ತಾ ಇರುವಂಥವರು ಎಲ್ಲ ಸಂಘ ಪರಿವಾರ ಮತ್ತು ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಜಿಯವರಾಗಿದ್ದಾರೆ. ಹೀಗಿರಬೇಕಾದ್ರೆ ಈ ಯಾವುದೇ ಹಂತದಲ್ಲೂ ಕೂಡ ಕಾಂಗ್ರೆಸ್ಸಿನ ಸಹಕಾರನೂ ಸಿಕ್ಕಿಲ್ಲ. ಕಾಂಗ್ರೆಸ್ ಅದು ತದ್ವಿರುದ್ಧವಾಗಿ ಮುಸಲ್ಮಾನರ ಪರವಾಗಿ ನಿಂತ್ಕೊಂಡು ಓಲೈಕೆ ರಾಜಕಾರಣವನ್ನು ಮಾಡಿದ್ದಾರೆ. ಹಾಗೆ ಜಡ್ಜ್ಮೆಂಟನ್ನ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಮುಂದೆ ದಾವೆ ಹೂಡಿದ್ದಾರೆ. ಅವರಿಗೆ ಇಂಥ ವಿಚಾರಗಳ ಬಗ್ಗೆ ಮಾತಾಡುವಂಥ ಕನಿಷ್ಠ ನೈತಿಕ ಹಕ್ಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.